ಮಿತ್ರರೇ ನಮಸ್ಕಾರ. ಬಹಳ ನಿರೀಕ್ಷೆ ಇದ್ದಂತಹ ಕೇಂದ್ರ ಸರ್ಕಾರದ 2026-27ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡನೆಯಾಗಿದೆ. ಆದರೆ ಈ ಬಾರಿಯ ಬಜೆಟ್ ಮಂಡನೆಯಾದ ಬಳಿಕ ಬಹಳ ಮಿಶ್ರವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಷೇರು ಮಾರುಕಟ್ಟೆ ಇದಕ್ಕೆ ಪೂರಕವಾಗಿ ಸ್ಪಂದಿಸಿಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಕುಸಿತವನ್ನು ದಾಖಲಿಸಿದೆ. ಒಂದು ಹಂತದಲ್ಲಿ ಷೇರು ಮಾರುಕಟ್ಟೆ ಕ್ರ್ಯಾಶೇ ಆಗಿಬಿಟ್ಟಿತ್ತು. ಈ ಬಾರಿ ಪಂಚರಾಜ್ಯ ಚುನಾವಣೆಗಳಿರುವ ಕಾರಣದಿಂದಾಗಿ ಬಜೆಟ್ನ ಮೇಲೆ ಭಾರೀ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಅಂದರೆ ಆ ರಾಜ್ಯಗಳನ್ನು ತಲುಪುವಂತಹ ಕೆಲ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಮುಂದಾಗಬಹುದು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಉಲ್ಟಾ ಮಾಡಿದೆ. ಜನರ ಕಿವಿಯನ್ನು ತಂಪು ಮಾಡುವಂತಹ ಯಾವುದೇ ದೊಡ್ಡ ದೊಡ್ಡ ಯೋಜನೆಗಳನ್ನು ಈ ಬಾರಿ ಘೋಷಣೆ ಮಾಡಿಲ್ಲ. ಅಂದರೆ 2026 ಮತ್ತು 27 ಫೋಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ 2047 ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಗುರಿ ಇದೆಯಲ್ಲ, ಅದನ್ನ ಫೋಕಸ್ ಮಾಡದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಬಾರಿಯ ಬಜೆಟ್ ಇದೆಯಲ್ಲ, ಇದು ಜನರಿಗೆ ಅಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇಲ್ಲ. ಮಿತ್ರರೇ, ಈ ಬಜೆಟ್ನಲ್ಲಿರುವಂತಹ ಬಹಳ ಇಂಪಾರ್ಟೆಂಟ್ ಆದಂತಹ ಅಂಶಗಳೇನು? ಷೇರು ಮಾರುಕಟ್ಟೆ ಅಷ್ಟೊಂದು ಕುಸಿತವನ್ನು ದಾಖಲಿಸೋದಕ್ಕೆ ಕಾರಣ ಏನು? ಕೇಂದ್ರ ಸರ್ಕಾರ ನಿಜವಾಗ್ಲೂ ಕೂಡ ಜನರ ನಿರೀಕ್ಷೆಯನ್ನು ಹುಸಿ ಮಾಡಿಬಿಡ್ತಾ? ಯಾಕೆ ನಿರ್ಮಲಾ ಸೀತಾರಾಮನ್ ಈ ರೀತಿಯ ಬಜೆಟ್ ಅನ್ನು ಮಂಡಿಸಿದ್ರು? ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವರ್ಷದಿಂದ ವರ್ಷಕ್ಕೆ ಈ ಬಜೆಟ್ ಓದುವ ಕಲ್ಪನೆ ಇದೆಯಲ್ಲ, ಇದು ಬದಲಾಗ್ತಲೇ ಹೋಗ್ತಾ ಇದೆ. ಈ ಹಿಂದೆಲ್ಲ ನಿಮಗೆ ಗೊತ್ತಿತ್ತು, ವಿತ್ತ ಸಚಿವರು ಗಂಟೆಗಟ್ಟಲೆ ಭಾಷಣವನ್ನ ಮಾಡ್ತಾ ಇದ್ರು. ಯಾವುದೋ ಒಂದು ರಾಜ್ಯಕ್ಕೆ 1 ಕೋಟಿಯ ಯೋಜನೆಯನ್ನ ಕೊಡೋದಾದ್ರೂ ಕೂಡ ಅದನ್ನ ಬಜೆಟ್ ಭಾಷಣದಲ್ಲಿ ಓದ್ತಾ ಇದ್ರು. ಆದ್ರೆ ಈಗ ಹಾಗಾಗ್ತಾ ಇಲ್ಲ. ನಿರ್ಮಲಾ ಸೀತಾರಾಮನ್ ಬಹಳ ಚುಟುಕಾದಂತಹ ಬಜೆಟ್ ಭಾಷಣವನ್ನ ಮಾಡ್ತಾರೆ, ಜೊತೆಗೆ ಆ ಬಜೆಟ್ನ ಸಾರಾಂಶವನ್ನ ಮಾತ್ರ ಓದ್ತಾರೆ. ಈ ಹಿಂದೆ ರೈಲ್ವೆ ಬಜೆಟ್ ಇದ್ದಂತಹ ಸಂದರ್ಭದಲ್ಲೇ ಕೇಂದ್ರದ ಬಜೆಟ್ 2 ಗಂಟೆ 3 ಗಂಟೆ ಓದ್ತಾ ಇದ್ರು. ಆನಂತರ ರೈಲ್ವೆ ಬಜೆಟ್ ಅನ್ನ 1-2 ಗಂಟೆ ಓದ್ತಾ ಇದ್ರು. ಈಗ ಹಾಗೇನಿಲ್ಲ. ರೈಲ್ವೆ ಬಜೆಟ್ ಮತ್ತು ಕೇಂದ್ರದ ಬಜೆಟ್ ಎರಡೂ ಒಟ್ಟಿಗೆ ಓದೋದಾದ್ರೂ ಕೂಡ ಬಜೆಟ್ನ ಭಾಷಣ 1ರಿಂದ 1.5 ಗಂಟೆಯಲ್ಲಿ ಮುಗಿದು ಹೋಗ್ತಾ ಇದೆ. ಹೀಗಾಗಿ ಬಜೆಟ್ ಭಾಷಣ ಮುಗಿತಿದ್ದ ಹಾಗೆ ಈ ಬಜೆಟ್ನಲ್ಲಿ ಏನಿದೆ, ಇದು ದೇಶಕ್ಕೆ ಪೂರಕವಾಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಆರ್ಥಿಕ ತಜ್ಞರಿಗೂ ಕೂಡ ಕಷ್ಟ ಆಗುತ್ತೆ. ಬಜೆಟ್ ಅನ್ನು ಓದಿದ ಮೇಲೆಯೇ ಈ ಬಜೆಟ್ ನಲ್ಲಿ ಏನಿದೆ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಮೊದಲನೇದಾಗಿ, ಇವತ್ತು ಭಾನುವಾರ ಆದ್ರೂ ಕೂಡ ಫೆಬ್ರವರಿ 1 ಅನ್ನುವ ಕಾರಣಕ್ಕೋಸ್ಕರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಿದ್ರು. ಇನ್ನೊಂದು ಕಡೆ ಬಜೆಟ್ ಮಂಡನೆ ಆಗ್ತಾ ಇದೆ ಎನ್ನುವ ಕಾರಣದಿಂದಾಗಿ ಭಾನುವಾರವೂ ಕೂಡ ಷೇರು ಮಾರುಕಟ್ಟೆ ಓಪನ್ ಇತ್ತು. ಆರಂಭದಲ್ಲಿ ಷೇರು ಮಾರುಕಟ್ಟೆ ಗ್ರೀನ್ ನಲ್ಲೇ ಇತ್ತು, ಅಂದ್ರೆ ಪ್ಲಸ್ ನಲ್ಲೇ ಇತ್ತು. ಆದರೆ ಬಜೆಟ್ ಮಂಡನೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ದಾಖಲಾಗುವುದಕ್ಕೆ ಶುರುವಾಯಿತು. ಅದರಲ್ಲೂ ಮಿತ್ರರೇ, ಬಜೆಟ್ನ 2ನೇ ಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಭಾರೀ ಕುಸಿತವನ್ನು ದಾಖಲಿಸಿತು. ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ ಒಮ್ಮೆಗೆ 1800 ಅಂಕಗಳಷ್ಟು ಕುಸಿತವನ್ನು ದಾಖಲಿಸಿತ್ತು. ಕಳೆದ ಕೆಲ ದಿನಗಳಿಂದ ಷೇರು ಮಾರುಕಟ್ಟೆಯಲ್ಲೇನೋ ಬಹಳ ಉತ್ಸಾಹ ಇರಲಿಲ್ಲ, ಕುಸಿತವನ್ನೇ ದಾಖಲಿಸ್ತಾ ಇದೆ. ಆದರೂ ಸಹ ಏಕಾಏಕಿಯಾಗಿ 1800 ಅಂಕ ಕುಸಿತ ದಾಖಲಾಗಿದ್ದಿದೆಯಲ್ಲ, ಒಂದು ರೀತಿಯಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ಯಾಕೆ ಬಜೆಟ್ ಆಗ್ತಿದ್ದ ಹಾಗೆ ಷೇರು ಮಾರುಕಟ್ಟೆ ಇಷ್ಟೊಂದು ನೆಗೆಟಿವ್ ಟ್ರೆಂಡ್ಗೆ ಹೋಯಿತು ಕೇಳಿದ್ರೆ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರ ಆ ಒಂದು ಘೋಷಣೆ ಕಾರಣ ಅಂತೇಳಿ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ STTಯನ್ನ ಹೆಚ್ಚಳ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ STT ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿರುವಂತಹ ಸೆಕ್ಯೂರಿಟೀಸ್ ಅಂಡ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಈ ಬಾರಿಯ ಬಜೆಟ್ ಅಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ವಿಭಾಗದ STTಯನ್ನ ಏರಿಸಲಾಗಿದೆ. ಎಷ್ಟು ಏರಿಸಲಾಯಿತು ಕೇಳಿದ್ರೆ, ಫ್ಯೂಚರ್ಸ್ ಮೇಲೆ STTಯನ್ನ 150% ಹೆಚ್ಚಳ ಮಾಡಲಾಗಿದೆ. ಈ ಹಿಂದೆ ಫ್ಯೂಚರ್ಸ್ ಮೇಲೆ 0.02% STT ಇತ್ತು, ಇನ್ನು ಮುಂದೆ ಅದು 0.05%ಗೆ ಏರಿಕೆ ಆಗುತ್ತೆ. ಹಾಗೆ ಆಪ್ಷನ್ ಟ್ರೇಡಿನ ಮೇಲೆ STTಯನ್ನ 0.1% ಇಂದ 0.15%ಗೆ ಏರಿಸಲಾಗಿದೆ. 50% ರೈಸ್ ಮಾಡಲಾಗಿದೆ. ಇದೇ ಕಾರಣದಿಂದಾಗಿ ಷೇರು ಮಾರುಕಟ್ಟೆ ಇವತ್ತು ಈ ಮಟ್ಟಿಗೆ ಕೊಲ್ಯಾಪ್ಸ್ ಆಯಿತು ಅಂತ ಅನೇಕ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾಕೆ ಈ ನಿರ್ಧಾರ ಮಾಡಿತು? ಹೇಳಿ ಕೇಳಿ ಷೇರು ಮಾರುಕಟ್ಟೆ ನೆಗೆಟಿವ್ ಟ್ರೆಂಡ್ ನಲ್ಲೇ ಇದೆ. ಬಜೆಟ್ನಲ್ಲಿ ಷೇರು ಮಾರುಕಟ್ಟೆಗೆ ಪಾಸಿಟಿವ್ ಆಗುವಂತಹ ಅಂಶಗಳನ್ನು ಘೋಷಿಸುವ ಬದಲಾಗಿ ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ತು ಅಂತ ಅನೇಕರಿಗೊಂದು ಪ್ರಶ್ನೆ ಬರಬಹುದು. ಇಲ್ಲಿ ಕೇಂದ್ರ ಸರ್ಕಾರ STTಯನ್ನ ಹೆಚ್ಚಳ ಮಾಡಿಬಿಟ್ಟು ತನ್ನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಈ ಘೋಷಣೆಯನ್ನ ಮಾಡಿಲ್ಲ. ಬದಲಾಗಿ ಭಾರತದ ಹೂಡಿಕೆದಾರರನ್ನ ರಕ್ಷಿಸೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ಕೈಗೊಂಡಿದೆ ಅಂತೇಳಿ ಸರ್ಕಾರದ ಕಡೆಯಿಂದ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಲಾಗ್ತಾ ಇದೆ. ಇದನ್ನ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಅದು ಹೇಗೆ ಟ್ಯಾಕ್ಸ್ ಅನ್ನ ಏರಿಸ್ಬಿಟ್ಟು ಜನರನ್ನ ರಕ್ಷಿಸೋದಕ್ಕೆ ಸಾಧ್ಯ ಅಂತ. ಇವತ್ತು ಭಾರತದಲ್ಲಿ ವಿಪರೀತ ಪ್ರಮಾಣದಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ಗೆ ಜನ ಇಳಿತಾ ಇದ್ದಾರೆ. ಮಾರುಕಟ್ಟೆಯ ಜ್ಞಾನದ ಕೊರತೆಯೋ ಅಥವಾ ಶೀಘ್ರವಾಗಿ ಹಣ ಗಳಿಸ್ತೀನಿ ಎನ್ನುವಂತಹ ಹಪಾಪಿತನವೋ ಅವರಿಗೆ ಭಾರಿ ನಷ್ಟವನ್ನ ತಂದಿಡ್ತಾ ಇದೆ. ಎಂಟ್ರಿ ಮತ್ತು ಎಕ್ಸಿಟ್ಗಳು ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಅಮೆರಿಕದಂತಹ ದೈತ್ಯ ಮಾರುಕಟ್ಟೆಗಿಂತಲೂ ಹೆಚ್ಚಾಗಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಎಂಟ್ರಿ ಎಕ್ಸಿಟ್ಗಳು ಜಾಸ್ತಿ ಆಗ್ತಾ ಇದೆ. ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ವಿಭಾಗದಲ್ಲಿ ಜನ ಭಾರಿ ಪ್ರಮಾಣದಲ್ಲಿ ಹಣ ಕಳ್ಕೊಳ್ತಾ ಇದ್ದಾರೆ. ಹೀಗಾಗಿಯೇ ಸರ್ಕಾರ ಈ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಕೆಲ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಸರ್ಕಾರವೂ ಕೂಡ ಇದನ್ನೇ ಹೇಳ್ತಾ ಇದೆ. ಜೊತೆಗೆ ಇವತ್ತು ಷೇರು ಮಾರುಕಟ್ಟೆ ಭಾರಿ ನೆಗೆಟಿವ್ ನಲ್ಲಿ ಎಂಡ್ ಆಗಿದೆಯಲ್ಲ, ಇದರ ಅಸಲಿ ಚಿತ್ರಣ ನಾಳೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಾಳೆ ಸೋಮವಾರ ಅಂತ ಮಾರುಕಟ್ಟೆಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ.
ಇನ್ನು ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿಯಾಗಿ ಹಣ ಹೊಂದಿಸಿದ್ದಾರೆ ಮತ್ತೆ ಯಾವ ರೀತಿಯಾಗಿ ಖರ್ಚು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಒಟ್ಟು ಈ ಬಾರಿಯ ಬಜೆಟ್ನ ಗಾತ್ರ 53,50,00,000 ಕೋಟಿ ರೂಪಾಯಿ. ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದಂತಹ ಬಜೆಟ್ ಇದು. ಇಷ್ಟೊಂದು ಬೃಹತ್ ಗಾತ್ರದ ಬಜೆಟ್ಗೆ ಎಲ್ಲೆಲ್ಲಿಂದ ಆದಾಯವನ್ನು ಹೊಂದಿಸಲಾಗುತ್ತೆ ಕೇಳಿದ್ರೆ, ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ನಿಂದ 21% ಬರುತ್ತೆ. ಹಾಗೆ ಎಕ್ಸೈಸ್ ಡ್ಯೂಟಿಯಿಂದ 6% ಕಲೆಕ್ಟ್ ಆಗುತ್ತೆ. ಸಾಲ ಮತ್ತು ಆಸ್ತಿಯಿಂದ 24% ಅನ್ನು ಕಲೆಕ್ಟ್ ಮಾಡಲಾಗುತ್ತೆ. ಹಾಗೆ ನಾನ್ ಟ್ಯಾಕ್ಸ್ ರೆವೆನ್ಯೂ 10% ಆಗಿದ್ರೆ ಕ್ಯಾಪಿಟಲ್ ರೆಸಿಪ್ಟ್ನಿಂದ 2% ಕಲೆಕ್ಟ್ ಆಗುತ್ತೆ. ಹಾಗೆ ಕಸ್ಟಮ್ ರೆವೆನ್ಯೂ ಇಂದ 4% ಸಂಗ್ರಹವಾದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ನಿಂದ ಈ ಬಜೆಟ್ಗೆ 18% ಕೊಡುಗೆ ಸಿಗುತ್ತೆ. ಹಾಗೆ GST ಇಂದ 15% ಸಿಗುತ್ತೆ. ಅಲ್ಲಿಗೆ ಈ ಬಜೆಟ್ನ ಆಧಾರ ಸ್ತಂಭಗಳು ಯಾವುದು ಕೇಳಿದ್ರೆ, ಒಂದು ಇನ್ಕಮ್ ಟ್ಯಾಕ್ಸ್, ಎರಡನೇದಾಗಿ ಕಾರ್ಪೊರೇಟ್ ಟ್ಯಾಕ್ಸ್, ಮೂರನೇದಾಗಿ GST. ಇದನ್ನ ಯಾವುದಕ್ಕೆ ಮೇಜರ್ ಆಗಿ ಹಂಚಿಕೆ ಮಾಡಲಾಗಿದೆ ಕೇಳಿದ್ರೆ, ಟ್ಯಾಕ್ಸ್ ಡೆವಲ್ಯೂಷನ್ಗೆ 22% ಹೋಗುತ್ತೆ. ಅಂದ್ರೆ 100 ರೂಪಾಯಿ ಇದೆ ಅಂತಂದ್ರೆ 22 ರೂಪಾಯಿ ಟ್ಯಾಕ್ಸ್ ಡೆವಲ್ಯೂಷನ್ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತಲ್ಲ, ಅದೇ 22% ಇದೆ. ಹಾಗೆ ಕೇಂದ್ರದ ಯೋಜನೆಗಳಿಗೆ 17% ಅನ್ನ ಮೀಸಲಿಡಲಾಗಿದೆ. ಇನ್ನು ಡಿಫೆನ್ಸ್ಗೆ 11% ಅನ್ನ ಮೀಸಲಿಟ್ಟರೆ ಕೇಂದ್ರ ಸರ್ಕಾರ ಸ್ಪಾನ್ಸರ್ ಮಾಡುವಂತಹ ಯೋಜನೆಗಳಿಗೋಸ್ಕರವಾಗಿ 8% ಅನ್ನ ಕೊಡಲಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಕೊಡುವಂತಹ ಸಬ್ಸಿಡಿಗಳಿಗೆ 6% ಹೋದ್ರೆ, ಪೆನ್ಷನ್ ಸೇರಿದಂತೆ ಕೇಂದ್ರ ಸರ್ಕಾರದ ಇತರ ವೆಚ್ಚಗಳಿಗೋಸ್ಕರವಾಗಿ 9% ಅನ್ನ ಮೀಸಲಿಡಲಾಗಿದೆ. ಈ ಬಾರಿಯ ಬಜೆಟ್ನ ಮೈನ್ ಹೈಲೈಟ್ಸ್ ಏನು ಕೇಳಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಜಾಸ್ತಿ ಮಾಡಲಾಗಿದೆ. ಸಾಮಾನ್ಯವಾಗಿ ಪ್ರತಿ ಬಜೆಟ್ ಮಂಡನೆ ಆಗ್ತಿದ್ದ ಹಾಗೆ ಸಾಲ ಎಷ್ಟು, ಆದಾಯ ಎಷ್ಟು, ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತೀವಿ. ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಆ ಬಜೆಟ್ನಲ್ಲಿ ಹಣವನ್ನ ಯಾವ್ಯಾವುದಕ್ಕೆ ವೆಚ್ಚ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಬಜೆಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುತ್ತೋ ಅದು ದೇಶಕ್ಕೆ ಪೂರಕವಾದಂತಹ ಬಜೆಟ್ ಆಗಿರುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಆ ಕೆಲಸವನ್ನ ಮಾಡಿದೆ. ಕಳೆದ ಬಾರಿಗಿಂತ ಈ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ 12.2 ಲಕ್ಷ ಕೋಟಿಯಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮೀಸಲಿಡಲಾಗಿದೆ. ಮಿತ್ರರೇ, ಕಳೆದ ವರ್ಷ ಇದು 11.2 ಲಕ್ಷ ಕೋಟಿಯಷ್ಟಿತ್ತು. ಕಳೆದ 10 ವರ್ಷಗಳಿಂದಲೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಒತ್ತನ್ನು ಕೊಡ್ತಲೇ ಬಂದಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನೀವು ಅಂಕಿಅಂಶ ನೋಡ್ಬಿಟ್ರೆ ನಿಮಗೆ ಇದು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. 2014-15ರಲ್ಲಿ ನರೇಂದ್ರ ಮೋದಿ ಸರ್ಕಾರದ ಮೊದಲ ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಈ ದೇಶದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2 ಲಕ್ಷ ಕೋಟಿ ಇತ್ತು. ಇವತ್ತು ಮಿತ್ರರೇ ಅದು 12,20,000 ಕೋಟಿಗೆ ಏರಿಕೆಯಾಗಿದೆ. ಯಾಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಷ್ಟೆಲ್ಲ ಮಹತ್ವ ಕೊಡಬೇಕು ಅಂತಂದ್ರೆ, ಈಗ ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಎಲ್ಲಾ ಹಣವೂ ಕೂಡ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೋಗ್ಬಿಟ್ರೆ ದೇಶ ಅಭಿವೃದ್ಧಿ ಆಗೋದು ಹೇಗೆ? ಈಗ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಂದ್ರೆ, ಈಗ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಸರ್ಕಾರ ಸಂಬಳ ಕೊಡಬೇಕು, ನಿವೃತ್ತರಾಗಿರುವಂತಹ ನೌಕರರಿಗೆ ಪೆನ್ಷನ್ ಅನ್ನು ಕೊಡಬೇಕು, ಸರ್ಕಾರದ ಕೆಲ ಸಬ್ಸಿಡಿ ಸ್ಕೀಮ್ಗಳಿರ್ತವೆ, ಸರ್ಕಾರ ಕೊಡುವಂತಹ ಬಿಟ್ಟಿ ಸ್ಕೀಮ್ಗಳು ಕೂಡ ಇರ್ತವೆ, ಅವುಗಳಿಗೆಲ್ಲ ಹಣವನ್ನು ಒದಗಿಸಬೇಕು. ಇದೆಲ್ಲದೂ ಕೂಡ ಕಮಿಟೆಡ್ ಎಕ್ಸ್ಪೆಂಡಿಚರ್ನ ಭಾಗವಾಗುತ್ತೆ. ಇದರಿಂದ ದೇಶ ಯಾವ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗೋದಿಲ್ಲ. ಅದೇ ರೀತಿಯಾಗಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಗಿಂತ ಹೆಚ್ಚಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೆ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಯಾವುದು? ಎಲ್ಲೋ ಬ್ರಿಡ್ಜ್ ಅನ್ನು ಕಟ್ಟೋದಿರಬಹುದು, ಎಲ್ಲೋ ಡ್ಯಾಮ್ ಅನ್ನು ಕಟ್ಟೋದಿರಬಹುದು, ಅಥವಾ ಹೊಸ ಬಂದರುಗಳನ್ನು ನಿರ್ಮಾಣ ಮಾಡೋದು, ಹೊಸ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡೋದು, ಹೊಸ ರಸ್ತೆಗಳನ್ನು ನಿರ್ಮಿಸೋದು, ಇದೆಲ್ಲವೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಭಾಗ ಆಗುತ್ತೆ. ಇದು ದೇಶಕ್ಕೆ ಪೂರಕವಾಗುತ್ತೆ. ಇದರಿಂದ ಒಂದು ಕಡೆ ಉದ್ಯೋಗವೂ ಜಾಸ್ತಿ ಆಗುತ್ತೆ. ಸರ್ಕಾರದ ಹೊಸ ಹೊಸ ದೊಡ್ಡ ದೊಡ್ಡ ಯೋಜನೆಗಳು ಬಂದಿದ್ದೆ ಆದ್ರೆ ನ್ಯಾಚುರಲಿ ಅದರಿಂದ ಜಾಬ್ ಕ್ರಿಯೇಟ್ ಆಗುತ್ತೆ. ಅದು ಕೂಡ ಎಕಾನಮಿಗೆ ಪೂರಕವಾಗುತ್ತೆ. ಹೀಗೆ ನಿರ್ಮಲಾ ಸೀತಾರಾಮನ್ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಮೀಸಲಿಟ್ಟಿರೋದಿದೆಯಲ್ಲ, ಇದು ದೇಶಕ್ಕೆ, ದೇಶದ ಭವಿಷ್ಯಕ್ಕೆ ಬಹಳ ಶುಭ ಸುದ್ದಿ. ಇದರ ಜೊತೆಗೆ ಮೇಜರ್ ಆದಂತಹ ಇನ್ನೊಂದು ಅಂಶವನ್ನು ನಿಮಗೆ ಹೇಳಲೇಬೇಕು. ಅದೇನು ಕೇಳಿದ್ರೆ, ಡಿಫೆನ್ಸ್ ಸೆಕ್ಟರ್. ಪ್ರತಿ ಬಾರಿ ಬಜೆಟ್ ಮಂಡನೆ ಆದಾಗ ಡಿಫೆನ್ಸ್ಗೆ ಎಷ್ಟು ಹಣ ಸಿಕ್ಕಿದೆ, ಹೊಸದಾಗಿ ಯಾವುದಾದ್ರೂ ಖರೀದಿ ಮಾಡೋದಕ್ಕೆ ನಿರ್ಧಾರ ಆಗಿದೆಯಾ, ಇದೆಲ್ಲದರ ಬಗ್ಗೆ ಇಡೀ ದೇಶದ ಜನ ಕುತೂಹಲದಿಂದ ಕಾಯ್ತಾರೆ. ನನಗೂ ಕೂಡ ವೈಯಕ್ತಿಕವಾಗಿ ಅದು ಬಹಳ ಕುತೂಹಲದ ವಿಚಾರ. ಈ ಬಾರಿ ಡಿಫೆನ್ಸ್ ಸೆಕ್ಟರ್ಗೆ ನಿರ್ಮಲಾ ಸೀತಾರಾಮನ್ ನಿರಾಸೆಯನ್ನಂತೂ ಮಾಡಿಲ್ಲ. ಒಟ್ಟು ಡಿಫೆನ್ಸ್ಗಾಗಿ ಈ ಬಾರಿಯ ಬಜೆಟ್ನಲ್ಲಿ 7,84,000 ಕೋಟಿಯನ್ನ ಮೀಸಲಿಡಲಾಗಿದೆ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಅನೇಕರಿಗೊಂದು ಪ್ರಶ್ನೆ ಬರಬಹುದು. ನಾವು ಇಷ್ಟೊಂದು ದೊಡ್ಡದಾದಂತಹ ಡಿಫೆನ್ಸ್ ಬಜೆಟ್ ಅನ್ನು ಘೋಷಣೆ ಮಾಡ್ತೀವಿ, 7,84,000 ಕೋಟಿ ಅಂತಂದ್ರೆ ಏನು ಸಣ್ಣ ವಿಚಾರವೇ? ಇದರಲ್ಲಿ ಎಷ್ಟು ರಫೇಲ್ ಬರುತ್ತೆ, ಎಷ್ಟು Su-57 ಬರುತ್ತೆ, ಎಷ್ಟು F-35ಗಳು ಬರ್ತವೆ? ಭಾರತದ ಡಿಫೆನ್ಸ್ ಸೆಕ್ಟರ್ ಯಾವುದೋ ಹಂತಕ್ಕೆ ಹೋಗ್ಬಿಡುತ್ತೆ ಅಂತ ನಾವು ಅಂದುಕೊಳ್ಬಹುದು. ಹಾಗಾಗೋದಿಲ್ಲ ಮಿತ್ರರೇ. ಈ 7,84,000 ಕೋಟಿಯಲ್ಲಿ ಬಹುತೇಕ ಪಾಲು ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ. ಅಂದರೆ ನಮ್ಮ ಸೈನಿಕರಿಗೆ ಕೊಡುವಂತಹ ಸಂಬಳ, ಜೊತೆಗೆ ಮಾಜಿ ಸೈನಿಕರಿಗೆ ಕೊಡುವಂತಹ ಪಿಂಚಣಿ, ಇದಕ್ಕೆ ಬಹಳ ದೊಡ್ಡ ಪಾಲು ಹೋಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ 7,84,000 ಕೋಟಿಯಲ್ಲಿ 1,71,338 ಕೋಟಿ ರೂಪಾಯಿ ಕೇವಲ ಪೆನ್ಷನ್ಗೆ ಹೋಗುತ್ತೆ. ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟ್ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟಪ್ಪ ಸಿಗುತ್ತೆ ಕೇಳಿದ್ರೆ 2,19,306 ಕೋಟಿ ರೂಪಾಯಿ ಸಿಗುತ್ತೆ. ಈ 2,19,306 ಕೋಟಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ವಿಮಾನ ಮತ್ತು ಏರೋ ಇಂಜಿನ್ಗೆ 63,733 ಕೋಟಿಯನ್ನು ಮೀಸಲಿಡಲಾಗಿದೆ.
ಅಲ್ಲಿಗೆ ರಫೇಲ್ ಅನ್ನ ಖರೀದಿ ಮಾಡುವಂತಹದ್ದು ಪಕ್ಕ. ಈ ಹಿಂದೆ 114 ರಫೇಲ್ ಅನ್ನ ಖರೀದಿ ಮಾಡುವ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆದಿತ್ತು. ಇನ್ನೇನು ಕೆಲವೇ ದಿನದಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತಕ್ಕೂ ಕೂಡ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಡೀಲ್ ಕೂಡ ಆಗೋದಕ್ಕಿದೆ. ಇದನ್ನು ಹೇಳಿದಾಗ ನಿಮಗೊಂದು ಪ್ರಶ್ನೆ ಕೂಡ ಬರಬಹುದು. ಭಾರತದ ರಫೇಲ್ ಖರೀದಿಯ ಒಪ್ಪಂದ ಇದೆಯಲ್ಲ, ಇದು $20 ಬಿಲಿಯನ್ ಒಪ್ಪಂದ, $25 ಬಿಲಿಯನ್ ಒಪ್ಪಂದ, ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇತ್ತು. ಕೇವಲ 63,733 ಕೋಟಿಯನ್ನ ಮಾತ್ರ ಮೀಸಲಿಟ್ಟಿದ್ದಾರಲ್ಲ ಅಂತ. ಈಗ ಭಾರತ 114 ರಫೇಲ್ ಅನ್ನ ಕೊಳ್ತಾ ಇರಬಹುದು, ಆದರೆ ಅದು ಒಮ್ಮೆಗೆ ಕೊಳ್ಳುವಂತಹದ್ದಲ್ಲ. ಈಗ ನಾವು $20 ಬಿಲಿಯನ್ ಅನ್ನ ಫ್ರಾನ್ಸ್ಗೆ ಕೊಟ್ಬಿಟ್ವಿ, ಅವರು 114 ರಫೇಲ್ ಅನ್ನ ಈ ಕಡೆಯಿಂದ ಭಾರತಕ್ಕೆ ಕಳುಹಿಸಿದ್ರು. ಈ ರೀತಿಯಾಗಿ ನಡೆಯುವಂತಹ ಡೀಲ್ ಅಲ್ಲ. ಸರಿಸುಮಾರು 3 ರಿಂದ 4 ವರ್ಷದ ಡೀಲ್ ಆಗುತ್ತೆ. ಭಾರತವೂ ಕೂಡ ಹಂತ ಹಂತವಾಗಿ ಅವರಿಗೆ ಪೇಮೆಂಟ್ ಮಾಡುತ್ತೆ. ಹಾಗೆ ನೌಕಾಪಡೆಯ ಫ್ಲೀಟ್ಗೆ 25,023 ಕೋಟಿಯನ್ನು ಮೀಸಲಿಡಲಾಗಿದೆ. ಡಿಫೆನ್ಸ್ ಬಜೆಟ್ನ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಕಳೆದ ವರ್ಷ ನಾವು ಡಿಫೆನ್ಸ್ಗೋಸ್ಕರವಾಗಿ 6,81,210 ಕೋಟಿಯನ್ನು ಮೀಸಲಿಟ್ಟಿದ್ವಿ. ಆದರೆ ಈ ಬಾರಿ ಅದು 7,84,000 ಕೋಟಿಗೆ ಏರಿಕೆಯಾಗಿದೆ. ಸರಿಸುಮಾರು 1,03,000 ಕೋಟಿಯಷ್ಟು ಡಿಫೆನ್ಸ್ಗೆ ಹೆಚ್ಚುವರಿಯಾಗಿ ಹಣ ಸಿಗ್ತಾ ಇದೆ. ಇದಕ್ಕೆ ಆಪರೇಷನ್ ಸಿಂಧೂರವೂ ಕಾರಣವಾಗಿರಬಹುದು, ಅಥವಾ ಜಾಗತಿಕವಾಗಿ ಸದ್ಯ ನಡೆಯುತ್ತಿರುವಂತಹ ವಿದ್ಯಮಾನಗಳು ಕೂಡ ಕಾರಣ ಆಗಿರಬಹುದು. ಮಿತ್ರರೇ, ಬಜೆಟ್ನಲ್ಲಿ ಸಾಕಷ್ಟು ಉತ್ತಮ ಅಂಶಗಳಿದ್ದಾವೆ. ನಾನು ಎಲ್ಲದರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವೊಂದಷ್ಟು ಮುಖ್ಯವಾದಂತಹ ಅಂಶಗಳು ಈ ಬಜೆಟ್ನಲ್ಲಿ ಹೈಲೈಟ್ ಆಗ್ತಾ ಇದ್ದಾವೆ. ಅದರಲ್ಲಿ ನಂಬರ್ 1 ಯಾವುದು ಕೇಳಿದ್ರೆ ರೇರ್ ಅರ್ತ್ ಕಾರಿಡಾರ್. ನಿಮಗೆಲ್ಲ ಗೊತ್ತೇ ಇದೆ, ರೇರ್ ಅರ್ತ್ ಮಿನರಲ್ಸ್ ಇವತ್ತು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ. ಇವತ್ತು ಈ ರೇರ್ ಅರ್ತ್ ಮಿನರಲ್ಸ್ಗೋಸ್ಕರವಾಗಿ ಭಾರತ ಕಂಪ್ಲೀಟ್ ಆಗಿ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವವೇ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಚೈನಾ ಈ ಕ್ರಿಟಿಕಲ್ ಮಿನರಲ್ಸ್ ಅನ್ನ ವೆಪನೈಸ್ ಮಾಡಿಬಿಟ್ಟಿದೆ. ಕಳೆದ ಬಾರಿ ರಫ್ತನ್ನು ನಿಷೇಧ ಮಾಡಿ ಭಾರತಕ್ಕೆ ಭಾರಿ ಒತ್ತಡವನ್ನು ಹೇರಿತ್ತು. ಈ ಕಾರಣದಿಂದ ಭಾರತ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ರೇರ್ ಅರ್ತ್ ಕಾರಿಡಾರ್ ಅನ್ನ ಘೋಷಣೆ ಮಾಡಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಕೇಳಿದ್ರೆ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ಈ ರಾಜ್ಯಗಳಲ್ಲಿ ರೇರ್ ಅರ್ತ್ ಮಿನರಲ್ಸ್ ನ ಮೈನಿಂಗ್ ಮಾಡೋದಕ್ಕೆ ಒತ್ತು ಕೊಡಲಾಗುತ್ತೆ. ಈ ಮೂಲಕವಾಗಿ ಕ್ರಿಟಿಕಲ್ ಮಿನರಲ್ಸ್ ವಿಚಾರವಾಗಿಯೂ ಕೂಡ ಭಾರತ ಆತ್ಮನಿರ್ಭರ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಇದನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಇನ್ನೊಂದು ಅತ್ಯಂತ ಮುಖ್ಯವಾದಂತಹ ಯೋಜನೆ ಯಾವುದು ಕೇಳಿದ್ರೆ 7 ಹೈಸ್ಪೀಡ್ ಕಾರಿಡಾರ್ ಘೋಷಣೆ. ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ, ವಾರಣಾಸಿ ಸಿಲಿಗುರಿ ಈ 7 ಹೈಸ್ಪೀಡ್ ಕಾರಿಡಾರ್ಗಳನ್ನು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಬೆಂಗಳೂರು ಹೈದರಾಬಾದ್ ಹಾಗೆ ಬೆಂಗಳೂರು ಚೆನ್ನೈ ಕಾರಿಡಾರ್ ಇದೆಯಲ್ಲ, ಇದು ಕರ್ನಾಟಕಕ್ಕೆ ಲಾಭದಾಯಕ, ಜೊತೆಗೆ ಖುಷಿ ಕೊಡುವಂತಹ ವಿಚಾರವೂ ಕೂಡ ಆಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಜನರ ಕಿವಿತಂಪು ಮಾಡುವಂತಹ ಯೋಜನೆಗಳು ಸಾಕಷ್ಟು ಕಡಿಮೆ ಇದ್ದಾವೆ. ಕೇವಲ ಅಭಿವೃದ್ಧಿಯನ್ನ ಫೋಕಸ್ ಮಾಡಲಾಗಿದೆ. ಅಂದ್ರೆ ದೇಶದ ಭವಿಷ್ಯಕ್ಕೆ ಏನು ಬೇಕೋ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಇದರ ಜೊತೆಗೆ ನಾವು ಇನ್ನೊಂದು ಅಂಶವನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದೇನು ಕೇಳಿದ್ರೆ, ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನದನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅತ್ಯಂತ ಮುಖ್ಯವಾದಂತಹ ಯೋಜನೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಮೊದಲನೇದಾಗಿ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆಯನ್ನ ತಂದು ಇನ್ನೂ ಕೂಡ 1 ವರ್ಷ ಆಗಿಲ್ಲ. ಅದಾಗಲೇ ಮತ್ತೆ ನಾವು ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ GSTಯಲ್ಲಿ ಸುಧಾರಣೆಯನ್ನು ತಂದು ಇನ್ನೂ ಕೂಡ 4 ತಿಂಗಳು ಕಳೆದಿದೆ ಅಷ್ಟೇ. ಅಷ್ಟರೊಳಗೆ ನಾವು ಇನ್ನೇನೋ ಬದಲಾವಣೆಯನ್ನು ತರ್ತಾರೆ, ಬಹಳ ದೊಡ್ಡ ಖುಷಿ ಸುದ್ದಿಯನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತ ನಡೀತಾ ಇರುವಂತಹದ್ದೇ ಟ್ಯಾಕ್ಸ್ನಿಂದ. ಇದೆಲ್ಲದರ ಮಧ್ಯೆ ಪಂಚರಾಜ್ಯ ಚುನಾವಣೆ ಇದ್ರೂ ಕೂಡ ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಯೋಜನೆಗಳಿಗೆ ಕೈ ಹಾಕದೇ ಇರೋದಿದೆಯಲ್ಲ, ಇದಕ್ಕೆ ನಾವು ಖುಷಿ ಪಡಲೇಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ